ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್. ಇದು ಮಂಗಳವಾರದ ಸಂಜೆಯ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನದಿಂದ ಯಾಕೋ ಬಾಡಿ ಎಲ್ಲ ಪೇನು, ಅಂದರೆ ಡೇಟ್ ಹತ್ರ ಬರ್ತಿದ್ದಂಗೆ ನನಗೆ ಸ್ವಲ್ಪ ಮೂಡ್ ಸ್ವಿಂಗ್ಸು ಮತ್ತು ಕೆಲಸ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಆಗುತ್ತೆ. ಮಧ್ಯಾಹ್ನದಿಂದ ಮಲಗೇ ಇದ್ದೆ. ಆಮೇಲೆ ಹೊರಗಡೆ ಬಂದು ನೋಡ್ತೀನಿ, ಫುಲ್ ಮಳೆ ಬಂದು ವೆದರೆಲ್ಲ ಒಳ್ಳೆ ಊಟಿಯಲ್ಲಿ ಇರುತ್ತಲ್ಲ ಆ ಥರ ಆಗ್ಬಿಟ್ಟಿತ್ತು ವೆದರು. ಬೆಂಗಳೂರು ವೆದರ್ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ ಈಗ ಒಂದು 10ರಿಂದ 15 ದಿವಸದಿಂದ. ಯಾಕೆ ಅಂತಂದರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಏನೂ ಗೊತ್ತಾಗ್ತಾಯಿಲ್ಲ. ಒಗೆದಾಕಿರೋ ಬಟ್ಟೆ ಇನ್ನೇನು ಒಣಗ್ತು ಅನ್ನೋ ಅಷ್ಟೊತ್ತಿಗೆ ಮಳೆ ಬಂದು ಎಲ್ಲ ನೆಂದೋಗಿರುತ್ತೆ. ಹಾಗಾಗಿ ಈ ಪೀರಿಯಡ್ಸ್ ಬೇರೆ ಹತ್ರ ಬಂದಾಗ ನನಗೆ ಫುಲ್ ಮೂಡ್ ಸ್ವಿಂಗ್ಸು, ಒಳ್ಳೆ ನಿದ್ದೆ ಬೆಳಗಿಂದ. ಮತ್ತು ಸಂಜೆ ಎದ್ದು ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ, ಈ ಮಳೆ ಬೇರೆ ಬರ್ತಾಯಿದೆ, ಚಳಿ ಈ ವೆದರಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಕಾಫಿನ ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ಇದೇ ಥರ ಆಗುತ್ತಾ? ಡೇಟ್ ಹತ್ರ ಬರ್ತಿದ್ದಂಗೆ, ಅಂದರೆ ಪೀರಿಯಡ್ಸ್ ಟೈಮ್ ಹತ್ರ ಬರ್ತಿದ್ದಂಗೆ ಬಾಡಿ ಪೈನು, ಕೆಲಸ ಮಾಡೋಕ್ಕೆ ಮೂಡಿರೋದಿಲ್ಲ, ಈ ಥರ ಎಲ್ಲ ಆಗುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಕೋಲ್ಡ್ ವೆದರಲ್ಲಿ ಸ್ವಲ್ಪ ಬಿಸಿ ಬಿಸಿ ಕಾಫಿನ ಕುಡಿತಾ ಈ ಒಂದು ವೆದರನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ. ಅಂದರೆ ತುಂಬ ಕೋಲ್ಡ್ ಇರೋ ಟೈಮಲ್ಲಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಅದು ನಿಜ ಒಂದು ಖುಷಿ ಕೊಡುತ್ತೆ. ಹಾಗೆ ಇವತ್ತು ಮೀಶೋದಿಂದ ಕೆಲವೊಂದು ಪಾರ್ಸೆಲ್ಸ್ ಎಲ್ಲ ಬಂದಿತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೀಶೋದಿಂದ ಕೆಲವೊಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ಲಾಸ್ಟ್ ಟೈಮು ಕೂಡ ಆರ್ಡ್ರ್ ಮಾಡಿ ಕೆಲವೊಂದು ಉಪಯೋಗಿಸಿರೋವಂಥ ವಸ್ತುಗಳು ಸುಮಾರು 1 ವರ್ಷ 1.5 ವರ್ಷ ಹಳೇದಾಗ್ತಾ ಇದ್ದಂಗೆ ಮತ್ತೆ ಈಗ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡ್ರೆ ನಿಮಗೂ ಬೇಕಾದರೆ ಆರ್ಡ್ರ್ ಮಾಡ್ಕೋಬೋದಲ್ವಾ ಅಂಥೇಳಿ ಈ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಸಾಮಾನ್ಯವಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ತುಂಬಾ ಕಡಿಮೆ. ಯಾಕೆ ಅಂತಂದರೆ ಎಲ್ಲ ಪ್ರಾಡಕ್ಟು ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದರ ಒಂದು ರಿವ್ಯೂ ಮತ್ತು ತಗೊಂಡಿರೋರು ಕೊಟ್ಟಿರುವಂಥ ರಿವ್ಯೂವನ್ನು ನೋಡಿ ನಾನು ಆರ್ಡ್ರ್ ಮಾಡ್ಕೊಳ್ಳೋ ಅಂಥದ್ದು. ಫಸ್ಟ್ ಐಟಮ್ ಬಂದು ಬಾಡಿ ಸ್ಕ್ರಬ್ಬರು. ಈ ರೀತಿ ಇದನ್ನು ತಗೊಂಡು ಯೂಸ್ ಮಾಡಿದರೆ ಇದ್ರ ಬಗ್ಗೆ ರಿವ್ಯೂವನ್ನು ಕೊಡಿ. ನಾನು ಆರ್ಡ್ರ್ ಮಾಡಿರೋದು ಫಸ್ಟ್ ಟೈಮ್ ಇದು. ಅವರು ತೋರಿಸಿರೋ ಪ್ರಕಾರ ಮೈಯಲ್ಲಿ ಇರುವಂಥ ಕೊಳೆಯನ್ನು ಸ್ನಾನ ಮಾಡಬೇಕಾದ್ರೆ ಏನಾದರೂ ಇದರಿಂದ ಸ್ಕ್ರಬ್ ಮಾಡ್ತು ಅಂತಂದರೆ ನೀಟಾಗಿ ಹೋಗುತ್ತೆ ಅಂತ ತೋರಿಸಿದ್ದಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ ಅದರದ್ದು ಫೋಟೋ. 139 rupees ಇದು. ಇದಾದಮೇಲೆ ನೆಕ್ಸ್ಟ್ ಐಟಮ್ ಬಂದು ಮ್ಯಾಜಿಕ್ ಗ್ರೂಮರ್ ಅಂತೇಳಿ. ಇದಂತೂ ತುಂಬಾ ಆನ್ಲೈನಲ್ಲಿ ಟ್ರೆಂಡಿಂಗ್ ಆಗಿತ್ತು. ಹಾಗಾಗಿ ಲಾಸ್ಟ್ ಟೈಮ್ ನಾನು ತರಿಸ್ಕೊಂಡು 1 year ಆಗ್ತಾ ಬಂತು, ಚೆನ್ನಾಗಿ ಬಾಳಿಕೆ ಬಂತು. ಅದಕ್ಕಾಗಿ ಇನ್ನೊಂದು ಪೀಸ್ ತರಿಸಿಟ್ಕೊಳ್ಳೋಣ. ಈ ರೀತಿ ಈ ರೀತಿ ಸಿಲಿಕಾನಿಂದ ಮಾಡಿರ್ತಾರೆ. ನೆಲದ ಮೇಲೆ ಸಣ್ಣ ಸಣ್ಣ ಧೂಳು, ನಾರ್ಮಲ್ ಆಗಿ ಪರ್ಕೆಯಿಂದ ಕಸ ಗುಡಿಸಿದ್ಮೇಲೆ ಬೇಕಾದ್ರೆ ನೀವು ಒಂದ್ಸತಿ ಈ ತರ ಆರ್ಡರ್ ಮಾಡ್ಕೊಂಡಿದ್ರು ಚೆಕ್ ಮಾಡಿ ನೋಡಿ. ಕಸ ಗುಡಿಸಿದ್ಮೇಲೆ ಇದರಿಂದ ಬ್ರೂವರಿಂದ ನೀವು ಏನಾದ್ರು ಕಸ ತೆಗಿಯಕ್ಕೆ ಹೋದಾಗ ಎಷ್ಟು ಕಸ ಬರುತ್ತೆ ಗೊತ್ತಾ ನೋಡಿ. ಅದಕ್ಕೆ ಈ ರೀತಿ ಅಡ್ಜಸ್ಟಬಲ್ ಸ್ಟಿಕ್ಕನ್ನು ಕೊಟ್ಟಿರ್ತಾರೆ. 2.5 feet ಬರುತ್ತೆ ಅನ್ಕೊಂತೀನಿ. ಲಾಸ್ಟ್ ಟೈಮ್ ತರಿಸಿರುವಂಥದ್ದು ಇದಕ್ಕಿಂತ ಒಂಚೂರು ಉದ್ದನೇ ಇತ್ತು, ಒಂಚೂರು ಕಡಿಮೆ ಇದ್ದಂಗಿದೆ ಉದ್ದ. ಆದರೆ ಕ್ಲೀನಿಂಗ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಕ್ಲೀನಿಂಗ್ ಇದರಲ್ಲಿ. ಆಮೇಲೆ ಬರೀ ಕಸ ಗುಡ್ಸೋಕ್ಕೆ ಅಂತಲ್ಲ, ಇದರಿಂದ ನೀರನ್ನು ಇವಾಗೆಲ್ಲ ನೀರು ನಿಂತಿದೆ ಮಳೆ ಬಂದಿರೋ ಟೈಮಲ್ಲಿ ಅಂತಂದರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ಬೇಗನೆ ಡ್ರೈ ಆಗಲಿಕ್ಕೆ ನೀಟಾಗಿ ನೀರನ್ನು ತಕ್ಕೊಬೋದು. ಅದೇ ನೀರನ್ನು ತಳ್ತಾರಲ್ವ ಆ ಥರ ಯೂಸ್ ಮಾಡ್ಕೊಬೋದು. ನೋಡಿ ಇರ್ತಾ ಇದೆ. ಕ್ವಾಲಿಟಿನೂ ಅಷ್ಟೇ, ಅಂದರೆ ಇದು SS ಕೊಟ್ಟಿದ್ದಾರಲ್ಲ ಕಬ್ಬಣ, ಇದು ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿ ಚೆನ್ನಾಗಿದೆ. ಆಮೇಲೆ ಕೈ ಹಿಡಿಯೋ ಹತ್ರ ನೋಡ್ಬೋದು ನೀವು ಯಾವ ರೀತಿ ಒಂದು ಸ್ಪಾಂಜ್ ಹಾಕಿದ್ದಾರೆ ಇಲ್ಲಿ. ಅಂದರೆ ಕೈ ಸ್ಲಿಪ್ ಆಗಬಾರ್ದು. ಇವಾಗ ಇಲ್ಲಿ ಇಟ್ಕೊಂಡಾಗ ಜಾರ್ಕೊಂಡಂಗೆ ಆಗುತ್ತೆ. ಇಲ್ಲಿ ಹಿಡಿದು ನಾವು ಕಸ ಗುಡಿಸ್ಬೇಕಾದ್ರೆ ಏನೂ ಆಗೋದಿಲ್ಲ. ಮತ್ತು ಬೇಕಾದರೆ ಎಲ್ಲರೂ ತಗ್ಲಾಕ್ಬೋದು. ನೋಡಿ ಈ ರೀತಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಟೈಮ್ ತರಿಸಿರೋವಂಥದ್ದು. ಯಾರಿಗಾದರೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕೇಳಿ, ಖಂಡಿತ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ. ಇದರ ರೇಟ್ ಬಂದು 142 ರೂಪಾಯಿ ಅಷ್ಟೇ. 142 ರೂಪಾಯಿಗೆ ನಿಜವಾಗ್ಲೂ ಹೇಳ್ತೀನಿ ವರ್ತ್ ಆಗಿದೆ.
ಕ್ವಾಲಿಟಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಸೋಪ್ ಹೋಲ್ಡರು. ನಾರ್ಮಲ್ ಆಗಿ ಸೋಪ್ ಬಾಕ್ಸ್ಗಳು ಇಡ್ತೀವಿ ಬಾತ್ರೂಮಲ್ಲಿ, ಅದರಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಇದರಲ್ಲಿ ಒಂದು ಚೂರು ಕೂಡ ನೀರು ನಿಲ್ಲೋದಿಲ್ಲ. ಇದು ಫಿಕ್ಸ್ ಮಾಡ್ಕೋಬೇಕು. ಇದರ ರೇಟ್ ಬಂದು 89 ರೂಪಾಯಿ ಅಷ್ಟೇ. ವರ್ತಬಲ್ಲ, ನಿಜ ಹೇಳ್ತೀನಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಪ್ಲಾಸ್ಟಿಕ್ಕು ಏನೂ ಆಗೋದಿಲ್ಲ. ಮತ್ತೆ ಇನ್ನೊಂದು ಏನು ಗೊತ್ತಾ ಇದ್ರದ್ದು ಅಡ್ವಾಂಟೇಜು, ಈ ಥರ ನೆಲದ ಮೇಲೆ ಹಿಂಗಿಟ್ರೆ ಅಂಟ್ಕೊಳುತ್ತೆ ನೋಡಿ. ಅವಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಅಲ್ಲಾಡೋದು ಬೀಳೋದು ಆ ಥರ ಏನೂ ಆಗಲ್ಲ. ಮತ್ತೆ ಸೋಪಲ್ಲಿರುವಂಥ ನೀರನ್ನು ನೀಟಾಗಿ ತೆಗೆಯೋದ್ರಿಂದ ಸೋಪ್ ಕೂಡ ತುಂಬ ದಿವಸ ಬಾಳಿಕೆ ಬರುತ್ತೆ. ಸೋಪಲ್ಲಿ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಒಂಥರ ಪಿಚ ಪಿಚ ಅಂತ ಆಗುತ್ತಲ್ವ, ಆ ಥರ ಆಗಲ್ಲ ಇದರಲ್ಲಿ. ಐಟಮ್ ಬಂದು ಮಸ್ಕಿಟೋ ಲಿಕ್ವಿಡು. ಈಗ ಮಳೆಗಾಲ ಆಗಿರೋದ್ರಿಂದ ಸೊಳ್ಳೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಅಡುಗೆ ಮನೇಲಾಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು. ಅದರಿಂದ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಇದು ಒಂದು ಪ್ಯಾಕಲ್ಲಿ 8 ಪೀಸ್ ಬರುತ್ತೆ. ವರ್ತ್ 291 ರೂಪೀಸ್ ಅಷ್ಟೇ. ಹಾಗಾಗಿ ಇದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ ನೋಡಿ. ಮತ್ತು ಯಾವಾಗಲೂ ಹಾಕಿರ್ತೀನಿ ನಾನು. ಯಾವ್ಯಾವ ಇವಾಗ ಮಾವಿನ ಸೀಸನ್ ಎಲ್ಲ ಹೋಯ್ತಲ್ಲ, ಆ ಟೈಮಲ್ಲೆಲ್ಲ ತುಂಬ ಸೊಳ್ಳೆಗಳು ಕೂತ್ಕೊಳ್ಳೋಂಗಾಗುತ್ತೆ ಅಡುಗೆ ಮನೇಲಿ. ನೋಡಿ ಆನಲ್ಲಿದೆ, ಲೈಟ್ ಕಾಣ್ತಿದ್ದೀರ ಕೈ ಮೇಲೆ, ಆನಲ್ಲಿದೆ. ಹೊರಗಡೆ ಅಂಗಡಿನಲ್ಲಿ ಒಂದು ತಗೊಂಡ್ರು ಕೂಡ 100 ರೂಪೀಸ್ ಏನೋ ಇದೆ ಅಂತ ಕಾಣುತ್ತೆ. ಇದರಲ್ಲಿ 8 ಕೊಟ್ಟಿದ್ದಾರೆ, 291 ರೂಪೀಸು. ಮತ್ತು ಇದರ ರೇಟಿಂಗು ಕೂಡ ಚೆನ್ನಾಗಿತ್ತು, ತೋರಿಸ್ತೀನಿ ನೋಡಿ. ಇದರ ರೇಟಿಂಗ್ ಬಂದು 4.2 ಇದೆ. ಇದರ ರೇಟಿಂಗ್ ಬಂದು ನೋಡಿ 4.2 ಇದೆ. ನಾನು ಆನ್ಲೈನಲ್ಲಿ ಏನಾದರೂ ವಸ್ತುಗಳನ್ನ ಆರ್ಡರ್ ಮಾಡ್ತೀನಿ ಅಂತಂದರೆ ಫಸ್ಟ್ ರೇಟಿಂಗ್ ನೋಡ್ತೀನಿ, ಮತ್ತು ಬೇರೆ ಆರ್ಡರ್ ಮಾಡ್ಕೊಂಡಿದ್ದವ್ರದ್ದು ಒಂದು ರಿವ್ಯೂ ನೋಡ್ತೀನಿ. ಅದನ್ನು ನೋಡಿಕೊಂಡೇ ನಾನು ಆರ್ಡರ್ ಮಾಡುವಂಥದ್ದು. ಯಾಕೆಂದರೆ ಆನ್ಲೈನಲ್ಲಿ ಎಲ್ಲ ಪ್ರಾಡಕ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ತುಂಬ ಹುಷಾರಾಗಿ ನೋಡಿ ಆರ್ಡರ್ ಮಾಡಿ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಐಟಮ್ ಬಂದು ರೂಮ್ ಫ್ರೆಶ್ನರು. ಕೆಲವೊಂದ್ಸಲ ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಸಹ ಏನೋ ಒಂದು ರೀತಿಲಿ ಕಂಫರ್ಟಬಲ್ ಅನ್ನಿಸ್ತಾ ಇರಲ್ಲ, ಏನೋ ಒಂಥರ ಇರುತ್ತೆ ಮನೆ. ಹಂಗಾಗಿ ಅಂಥ ಟೈಮಲ್ಲಿ ಯೂಸ್ ಮಾಡೋ ಅಂಥದ್ದು ಇದು. ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಮನೆ ಪೂರ್ತಿ ಇದು ಫ್ರೆಶ್ ಆಗಿ ಇರುತ್ತೆ. ನೋಡಿ ಈ ರೀತಿ ಬಾಟಲ್ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಕ್ಯಾಪನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ಈ ರೀತಿ ಇದೆ. ಮನೆಯಲ್ಲಿ ಫುಲ್ ಒಂದು ಸ್ವಲ್ಪ ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ಬೆಳಗಿಂದ ಸಂಜೆ ತನಕ ಫುಲ್ ಫ್ರೆಶ್ ಆಗಿರುತ್ತೆ. ತುಂಬಾ ಇಷ್ಟ ಆಯಿತು ನನಗಂತೂ. ಇದು ಜಾಸ್ಮಿನ್ ಫ್ಲೇವರ್. ಇದು ಇದ್ರದ್ದು ಕೂಡ ರೇಟಿಂಗ್ ನೋಡ್ಬೋದು ನೀವು. 4 ಪಾಯಿಂಟ್ ಇದೆ ನೋಡಿ, ರೇಟಿಂಗು 4 ಪಾಯಿಂಟ್ ಇದೆ. ರೇಟ್ ಬಂದು 140 ರೂಪೀಸ್ ಅಷ್ಟೇ. ಚೆನ್ನಾಗಿದೆ. ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಒಂದ್ಸತಿ ಕ್ಯಾಪನ್ನು ಹಾಕ್ಕೊಂಡ್ರೆ ನಾವು ಜಸ್ಟ್ ಹಿಂಗೆ ಸ್ಪ್ರೇ ಮಾಡ್ಕೊಂಡ್ರೆ ಆಯಿತು ಮನೆ ಒಳಗಡೆ. ಮನೆಯೆಲ್ಲ ಫುಲ್ಲು ಒಂಥರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ನೋಡಿ. ನೆಕ್ಸ್ಟ್ ಐಟಮ್ ಬಂದು ಚಾಪಿಂಗ್ ಬೋರ್ಡು, ಸ್ಟೀಲ್ ಚಾಪಿಂಗ್ ಬೋರ್ಡು. ನೋಡಿ ಬರೀ 361 ರೂಪೀಸ್ ಅಷ್ಟೇ. ಇದು ಹೊರಗಡೆ ತಗೊಂಡ್ರೆ ನಿಜ ಹೇಳ್ತೀನಿ ರೇಟ್ ಜಾಸ್ತಿ ಇರುತ್ತೆ. ರೇಟಿಂಗು ಕೂಡ ಅಷ್ಟೇ 4.4 ಇದೆ ರೇಟಿಂಗು. ಮತ್ತು ವರ್ತಬಲು 361 ರೂಪೀಸು ನಿಜ ಒಳ್ಳೆ ರೇಟು. ನಾನು ತಗೊಂಡಿರೋದು ಪ್ರತಿಯೊಂದು ಎಲ್ಲನೂ CODನೇ ಹಾಕ್ಕೊಂಡಿದ್ದೆ, ಅಂದರೆ ಕ್ಯಾಶ್ ಆನ್ ಡೆಲಿವರಿನೇ ಹಾಕ್ಕೊಂಡಿದ್ದೆ. ಬಂದ ಮೇಲೆ ಅಮೌಂಟ್ ಕೊಡೋ ಥರ ಕಟ್ ಮಾಡೋಂಥ ಮನೆ ತುಂಬ ವರ್ಷ ಆಯಿತು. ಪ್ಲಾಸ್ಟಿಕ್ದು ಹೋಗ್ಬಿಟ್ಟು ತೊಗೊಳ್ಬೇಕು ಅಂತೇಳಿ ನೋಡ್ತಾ ಇದ್ದೆ. ಆನ್ಲೈನ್ಗಳಲ್ಲಿ ಇದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ, ತುಂಬ ಜನ ಆರ್ಡರ್ ಮಾಡ್ಕೊತಾರೆ. ಮತ್ತು ರಿವ್ಯೂವೆಲ್ಲ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ. ಇದು ಈ ರೀತಿ ಇದೆ. ನೋಡಿ ಈ ರೀತಿ ಬರುತ್ತೆ. ವೇಟ್ ಎಲ್ಲ ಚೆನ್ನಾಗಿದೆ.
ಅಂದರೆ ಇವಾಗ ನಾವು ತರಕಾರಿ ಕಟ್ ಮಾಡೋಕ್ಕೆ ಏನಾದರೂ ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತೀವಿ ಅಂತಂದರೆ ನೋಡಿ ಈ ರೀತಿ ಹೋಲ್ಡರ್ ಕೊಟ್ಟಿದ್ದಾರೆ ನೋಡಿ, ಹಿಂಗೆ ಫೋಲ್ಡಿಂಗು ಈ ರೀತಿ ಒಂದು ರೀತಿ ಫೋಲ್ಡ್ ಇದೆ ನೋಡಿ. ಇವಾಗ ನಾವು ಕಿಚನಲ್ಲಿ ಸ್ಲ್ಯಾಬ್ ಮೇಲೆ ತರಕಾರಿ ಕಟ್ ಮಾಡೋಕ್ಕೆ ಮಣೆ ಇಡ್ತೀವಲ್ವಾ, ಅದೇ ಥರನೇ ಇಡೋವಂಥದ್ದು. ಆದರೆ ಇದನ್ನು ಈ ರೀತಿ ಫಿಕ್ಸ್ ಮಾಡ್ಕೋಬೋದು, ಅಂದರೆ ಅಲ್ಲಾಡೋದಿಲ್ಲ, ಈ ಕೆಳಗಡೆ ಬೀಳೋದಾಗಲಿ ಅವೆಲ್ಲ ಏನೂ ಆಗಲ್ಲ. ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ಮತ್ತು ದೊಡ್ಡದಾಗೂ ಇದೆ, ಚೆನ್ನಾಗಿದೆ. ಮತ್ತು ಸ್ಟೀಲ್ ಆಗಿರೋದ್ರಿಂದ ಸ್ಕ್ರ್ಯಾಚ್ ಬೀಳಲ್ಲ ಜಾಸ್ತಿ ನಮಗೆ. ಪ್ಲಾಸ್ಟಿಕ್ ಆದರೆ ಏನಾಗುತ್ತೆ, ಪ್ಲಾಸ್ಟಿಕ್ ಆದರೆ ನಮಗೆ ಅದು ಸ್ಕ್ರ್ಯಾಚ್ ಬೀಳ್ತಾ ಇರುತ್ತೆ ನೋಡಿ. ಈ ರೀತಿ ಹಳೇದಾಗ್ಬಿಟ್ಟಿತ್ತು, ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ತುಂಬ ವರ್ಷ ಹಳೇದು ನೋಡಿ. ಈ ರೀತಿ ಎಲ್ಲ ಇದೊಳ್ತಿರುತ್ತೆ ತರಕಾರಿ ಕಟ್ ಮಾಡಬೇಕಾದ್ರೆ ಎಲ್ಲ. ನಮಗೆ ಗೊತ್ತಿಲ್ಲದೇನೋ ನಮ್ಮ ಹೊಟ್ಟೆ ಒಳಗಡೆ ಪ್ಲಾಸ್ಟಿಕ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಟೀಲ್ದು ತೊಗೊಂಡ್ಬಿಟ್ರೆ ಒಳ್ಳೇದು ಅಂತ ಹುಡುಕ್ತಾ ಇದ್ದೆ, ಸಿಕ್ತು ಆನ್ಲೈನಲ್ಲಿ. ಅದು ಒಳ್ಳೆ ಪ್ರೈಸ್ಗೆ, ಒಳ್ಳೆ ಕ್ವಾಲಿಟಿ, 100% ಸ್ಟೈನ್ಲೆಸ್ ಸ್ಟೀಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಮೇಡ್ ಇನ್ ಇಂಡಿಯಾ ಅಂತ ಇದು. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಬಂದು ಮಾಪ್ ಸ್ಟಿಕ್ಕು. ಇದ್ರ ಬಾಕ್ಸ್ ಚೆನ್ನಾಗಿದೆ, ಅಂದರೆ ಕೆಳಗಡೆ ನೀರು ಹಾಕಿ ನಾವು ಮಾಪ್ ಮಾಡ್ತೀವಲ್ವ, ಸ್ಪ್ರಿಂಗ್ ಮಾಡ್ತೀವಲ್ಲ, ಆ ಬಾಕ್ಸ್ ಚೆನ್ನಾಗಿದೆ. ಇದು ಹೋಗ್ಬಿಟ್ಟಿತ್ತು, ಅಂದರೆ ಕಟ್ಟಾಗಿತ್ತು. ಕೆಳಗಡೆ ಮಾಪ್ದು ಅದು ಬಟ್ಟೆ ಬರುತ್ತಲ್ಲ ಅದಿದೆ, ಕಡ್ಡಿ ಇಲ್ಲ, ಸ್ಟಿಕ್ ಇಲ್ಲ. ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿಕೊಂಡೆ. 155 ರುಪೀಸ್ ಅಷ್ಟೇ. ಇದರ ಒಂದು ರೇಟಿಂಗ್ ನೋಡ್ಬೋದು ನೀವು, 3.8 ಇದೆ. ನನಗೆ ಹೊರಗಡೆ ಇದನ್ನು ವಿಚಾರಿಸಿದೆ, 400 ಸಮಥಿಂಗ್ ಏನೋ ಹೇಳಿದ್ರು ಹೊರಗಡೆ ಅಂಗಡಿಯಲ್ಲಿ. ಆಮೇಲೆ ತುಂಬ ಕಡೆ ವಿಚಾರಿಸಿದಾಗ ಸಿಗಲಿಲ್ಲ, ಒಂದು ಕಡೆ 400 ಸಮಥಿಂಗ್ ಏನೋ ಹೇಳಿದ್ರು. ಅದಕ್ಕೆ ಸರಿ ಆನ್ಲೈನಲ್ಲಿ ಚೆಕ್ ಮಾಡೋಣ ಅಂತೇಳಿ ಮಾಡಬೇಕಾದ್ರೆ ಸಿಕ್ತು. ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ಕೊತೀನಿ. ನೋಡಿ ಈ ರೀತಿ ಮಾಪ್ಗೆ ಈ ರೀತಿ ಒಂದು ಕ್ಯಾಪನ್ನು ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಂಡ್ಮೇಲೆ ಈ ಒಂದು ಸ್ಟಿಕ್ಗೆ ಇದನ್ನು ಹಾಕೋಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ಇಲ್ಲಿಗೆ ಸಿಕ್ಕಿಸ್ಬೇಕು. ಅದಾದಮೇಲೆ ಈ ರೀತಿ ಟೈಟ್ ಮಾಡಿಕೊಂಡು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕೋಬೇಕು. ಅದು ಹಾಕೊಂಡು ನೋಡಿ ಈ ರೀತಿ ರೆಡಿ ಆಗುತ್ತೆ. ಓಕೆ, ಸ್ಟೀಲು ಕೂಡ ಗಟ್ಟಿ ಇದೆ ಅನ್ನಿಸ್ತಾ ಇದೆ, ನೋಡಬೇಕು. ನಾನು ಡಿಮಾರ್ಟಲ್ಲಿ ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ ಫುಲ್ ಸೆಟ್ಟು, ಚೆನ್ನಾಗಿತ್ತು. ಅದು ಅಂದರೆ ಏನೋ ಬೇರೆ ವಸ್ತುಗಳು ಅದ್ರ ಮೇಲೆ ಇಟ್ಟಾಗ ಅದು ಕಟ್ಟಾಗಿತ್ತು. ಈ ಥರ ಸ್ಟೀಲು ಬೆಂಡಾಗ್ಬಿಟ್ಟಿತ್ತು ಅಷ್ಟೇ. ಇದಕ್ಕೆ ಈ ರೀತಿ ತಗ್ಲಾಕೋದಕ್ಕೂ ಕೂಡ ಹೋಲನ್ನು ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಹೋಲನ್ನು ಕೊಟ್ಟಿದ್ದಾರೆ. ಬೇಕಾದ್ರೆ ನಾವೆಲ್ಲಾದ್ರೂ ಬೇಕಾದ್ರೆ ಹಿಂಗೆ ಸ್ಟಿಕ್ ಕೂಡ ಮಾಡ್ಕೋಬೋದು ನೋಡಿ. ಈ ರೀತಿ ಇದೆ. ಇದು ಮಾಪ್ ಕ್ವಾಲಿಟಿನೂ ಓಕೆ. ಲಾಸ್ಟ್ ಟೈಮ್ ನಾನು ಒರಿಜಿನಲ್ ಏನು ತೊಗೊಂಬಂದಿದೆ ಆವಾಗಲೂ ಕೂಡ ಹಿಂಗೆ ಇತ್ತು. ರೀತಿ ಬರುತ್ತೆ, ಚೆನ್ನಾಗಿದೆ ಕ್ವಾಲಿಟಿ, ಓಕೆ, ವರ್ತಬಲ್, ಏನು ಮೋಸ ಇಲ್ಲ, ಮೋಸ ಇಲ್ಲ. ಇದೆಲ್ಲ ಹೆಣ್ಮಕ್ಳಿಗೆ ಮನೆಯಲ್ಲಿ ಯಾವಾಗಲೂ ಮನೆಗೆ ಯೂಸ್ ಆಗುವಂಥ ವಸ್ತುಗಳು. ಹಂಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ನಾನು ಆನ್ಲೈನಲ್ಲಿ ತುಂಬ ಕಮ್ಮಿ ಐಟಮ್ಸನ್ನು ತರಿಸೋದು. ತುಂಬ ರಿವ್ಯೂ ಚೆನ್ನಾಗಿತ್ತು ಅಂತಂದರೆ ನೋಡಿ ಎರಡು ಸತಿ ನೋಡಿ ಚೆಕ್ ಮಾಡ್ತೀನಿ. ಚೆಕ್ ಆದಮೇಲೆ ತರಿಸ್ಕೊತೀನಿ. ಯಾಕೆಂದರೆ ನಾನು ಕೂಡ ಮುಂಚೆ ತುಂಬ ತರಿಸಿ ಕೆಲವೊಂದರಲ್ಲಿ ಮೋಸ ಹೋಗಿದ್ದೀನಿ. ಹಾಗಾಗಿ ಈ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ, ಹಾಗಾಗಿ ತರಿಸಿದ್ದೀನಿ. ನೋಡಿದ್ರಲ್ಲ, ಇಷ್ಟೊತ್ತು ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.